ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ಮೀನರಾಶಿಯವರ ಮಾಸ ಭವಿಷ್ಯ ಮೇ ತಿಂಗಳು. ನೋಡಿ, ವಿಶೇಷವಾಗಿ ಶನಿ ಈಗ ಕುಂಭರಾಶಿಯಿಂದ ನಿಮ್ಮದೇ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಅದರಲ್ಲೂ ವಿಶೇಷವಾಗಿ ರಾಹು ಕೂಡ ಮೀನರಾಶಿಯಲ್ಲಿ ಉಳ್ಕೊಂಡಿದ್ದಾನೆ. ಆದರೆ ಉಚ್ಚನಾದಂತಹ ಶುಕ್ರ ಕೂಡ ಮೀನರಾಶಿಯಲ್ಲಿ ಇದ್ದಾನೆ. ಸೊ ಇದರಿಂದ ಮೀನರಾಶಿಯವರಿಗೆ ಯಾವ ರೀತಿಯ ಒಂದು ಪರಿಣಾಮಗಳು ಅಥವಾ ಪ್ರಭಾವಗಳು ಒಂದು ಮೇ ತಿಂಗಳಲ್ಲಿ ಇರುತ್ತೆ ಅಂತ ಅನ್ನೋದನ್ನು ನೋಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಒಳ್ಳೆಯ ಉಪಯುಕ್ತ ವಿಷಯವನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಒಂದು ವೇಳೆ ಮೂಲ ಜಾತಕದಲ್ಲಿ ಶುಕ್ರ ಅತ್ಯಂತ ಪ್ರಬಲನಾಗಿದ್ದರೆ, ಅಂದರೆ ನೀವು ಹುಟ್ಟಿದಾಗಿರುವಂತಹ ಜಾತಕದಲ್ಲಿ ಶುಕ್ರ ತುಂಬ ಚೆನ್ನಾಗಿದ್ದರೆ, ಅಲ್ಲೂ ಕೂಡ ಉಚ್ಚನಾಗಿದ್ದರೆ ಅಥವಾ ಸ್ವಸ್ಥಾನದಲ್ಲಿದ್ದರೆ, ಸೊ ಸ್ವಲ್ಪ ಈ ಒಂದು ತಿಂಗಳು ಏನು ಈ ಬೇರೆ ಗ್ರಹದಿಂದ ಏನು ನಿಮಗೆ ನೆಗೆಟಿವ್ ಅಂಶಗಳು ಸಿಗುತ್ತಲ್ಲ, ಆ ನೆಗೆಟಿವ್ ಅಂಶಗಳನ್ನು ತೆಗೆದುಹಾಕುವಂತಹ ಸಾಮರ್ಥ್ಯ ಶುಕ್ರನಿಗೆ ಬರುತ್ತೆ. ಸೊ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಸುಖ ಸಂತೋಷ ನೆಮ್ಮದಿಯನ್ನು ಖಂಡಿತವಾಗಿ ಶುಕ್ರ ನೀಡ್ತಾನೆ. ಆದರೆ ನೋಡಿ, ಅದರ ಜೊತೆಗೆ ದ್ವಿತೀಯ ಮತ್ತು ತೃತೀಯ ಸ್ಥಾನದ ಮೇಲೆ ಬುಧನ ಭ್ರಮಣವಾಗ್ತಾ ಇದೆ. ಬುಧ ಕೂಡ ಅಷ್ಟೇ, ಒಂದು ಒಳ್ಳೆಯ ಬುದ್ಧಿಯನ್ನು, ಒಂದು ಪ್ರೇರಣೆಯನ್ನು ಬುಧ ಕೊಡೋದರಿಂದ ಇಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇವೆ. ಆ ಸಮಸ್ಯೆಗಳಿಗೆ ಒಂದು ದಾರಿಯನ್ನು ಬುಧ ನಿಮಗೆ ಖಂಡಿತವಾಗಿ ತೋರಿಸಿಕೊಡೋದರಿಂದ ಸಮಸ್ಯೆಗಳು ಬಹಳ ಕಷ್ಟ ಅಂತ ಅನ್ನಿಸ್ಲಿಕ್ಕಿಲ್ಲ ಅಂಥೇಳಿ ನನಗೆ ಅನಿಸುತ್ತೆ. ನೋಡಿ, ಮೇ 15ರ ನಂತರ ಕೂಡ ನೋಡಿ, ಇನ್ನು ರವಿಯ ಸ್ಥಿತಿ ಕೂಡ ತುಂಬ ಚೆನ್ನಾಗಿರೋದರಿಂದ ಒಂದಷ್ಟು ಧನ ಲಾಭವಾಗುವಂಥ ಸಾಧ್ಯತೆ, ಆರ್ಥಿಕ ಅಡಚಣೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಯಾವ ರೂಪದಲ್ಲಿ ಅಂತ ಕೇಳಿದ್ರೆ, ನಿಮ್ಮ ಬಂಧು ಮಿತ್ರರು ಮತ್ತು ನಿಮಗೆ ಬೇಕಾದಂಥ ವ್ಯಕ್ತಿಗಳು ನಿಮ್ಮ ಆಪತ್ಕಾಲದಲ್ಲಿ ನಿಮಗೆ ಖಂಡಿತವಾಗಿಯೂ ಸಹಾಯವನ್ನು ಮಾಡ್ತಾರೆ. ಅದರಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳಿಗೆ ನಿಮಗೆ ಖಂಡಿತವಾಗಿಯೂ ಸೊಲ್ಯೂಷನ್ ಸಿಗಬಹುದು. ಆದರೆ ನೋಡಿ, ಇದನ್ನೆಲ್ಲ ಬಿಟ್ಟರೆ ಸ್ವಲ್ಪ ಮೀನರಾಶಿಯವರು ಇನ್ನು ಮುಂದೆ ಕೂಡ ಸ್ವಲ್ಪ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇದನ್ನೇ ನಾನು ಹೆದರಿಸಲಿಕ್ಕೆ ಅಂತ ಖಂಡಿತವಾಗಿಯೂ ಹೇಳ್ತಾ ಇಲ್ಲ, ಆದರೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದಂತೂ ಖಂಡಿತವಾಗಿಯೂ ಒಳ್ಳೆಯದು. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗ್ರಹಗಳು, ಗುರು ಇರಬಹುದು, ಶನಿ ಇರಬಹುದು, ರಾಹು ಇರಬಹುದು, ನೋಡಿ ವ್ಯತಿರಿಕ್ತ ಫಲವನ್ನೇ ನಿಮಗೆ ನೀಡ್ತಾ ಇವೆ. ಯಾಕೆಂದರೆ ಅಶುಭ ಫಲವನ್ನೇ ಖಂಡಿತವಾಗಿಯೂ ಕೊಡೋದರಿಂದ ನೀವು ಸ್ವಲ್ಪ ಯಾವುದೇ ವಿಷಯವನ್ನು ಸಾಕಷ್ಟು ಸಾರಿ ಯೋಚನೆಯನ್ನು ಮಾಡಿ ಮುಂದುವರಿಯೋದು ಒಳ್ಳೆಯದು. ಈ ಕಾಲಾವಧಿಯಲ್ಲಿ ನಿಮ್ಮಿಂದ ಯಾವುದೇ ತಪ್ಪುಗಳಾಗದಂತೆ ನೋಡಿಕೊಳ್ಳಿ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿರುವಂತಹ ಶನಿ ಶೀಘ್ರವಾಗಿ ಆ ತಪ್ಪಿಗೆ ಫಲವನ್ನು ಇಮಿಡಿಯೇಟಾಗಿ ಕೊಟ್ಟು ಬಿಡ್ತಾನೆ. ಅದರ ಫಲ ಆಮೇಲೆ ಸಿಗುತ್ತೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಇದು ಶನಿಯ ಒಂದು ವಿಶೇಷತೆ ಇರಬಹುದು. ಆರೋಗ್ಯದ ಪರಿಸ್ಥಿತಿಯಲ್ಲೂ ಕೂಡ ಅಜಾಗರೂಕತೆಯನ್ನು ಮಾಡಿಕೊಳ್ಬೇಡಿ. ಆ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇಮಿಡಿಯೇಟಾಗಿ ಅದಕ್ಕೆ ಬೇಕಾಗುವಂಥ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳಿ. ಅನಾರೋಗ್ಯವಾಗಿತ್ತು ಅಂತಂದರೆ ವೈದ್ಯರನ್ನು ಸಂಪರ್ಕಿಸಿ. ಶನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮೇಲಿಂದ ಮೇಲೆ ಮಾಡಿಕೊಳ್ಳಿ. ಇನ್ನು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಶನಿಗೆ ಸಂಬಂಧ ಇರೋದರಿಂದ, ಯಾಕೆಂದರೆ ಲಾಭಾಧಿಪತಿ ನಿಮಗೆ ಶನಿ ಇರೋದರಿಂದ ಲಾಭದಲ್ಲಿ ಕಡಿಮೆ ಅಂಶವನ್ನು ಖಂಡಿತವಾಗಿ ತಂದುಕೊಡ್ತಾನೆ. ಹಾಗಾಗಿ ಅಲ್ಲಿ ಎಕ್ಸ್ಪೆಕ್ಟೇಷನ್ಗಳನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ನೋಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅದರಲ್ಲೂ ಮೇ 14ರ ನಂತರ ಗುರು ತೃತೀಯದಲ್ಲಿದ್ದಾಗ ಒಂದಷ್ಟು ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದ, ಈಗ ಚತುರ್ಥ ಸ್ಥಾನಕ್ಕೆ ಬರ್ತಾನೆ. ಅಲ್ಲೂ ಕೂಡ ಗುರುಬಲ ಸಂಪೂರ್ಣವಾಗಿ ಕ್ಷೀಣವಾಗುತ್ತೆ. ಸಹಕಾರ ಯಾರಿಂದಲೂ ಸಿಗೋದಿಲ್ಲ. ಎಲ್ಲ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆದರೆ ಇದೆಲ್ಲವೂ ಹೇಗೆ, ನಾವು ಮಾಡುವಂಥ ಕೆಲಸ ಚೆನ್ನಾಗಿದ್ದರೆ ನೋಡ್ಕೊಳ್ಳಿ, ನಮ್ಮ ಹಿಂದಿನ ಪುಣ್ಯಾಂಶ ಇತ್ತು ಅಂತಂದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ಖಂಡಿತವಾಗಿಯೂ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೋಡಿ, ಇದ್ದಂಥ ಪರಿಸ್ಥಿತಿಯನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ. ಹೆಚ್ಚಿನದನ್ನು ಯಾವುದನ್ನೂ ಮಾಡಲಿಕ್ಕೆ ಹೋಗಬೇಡಿ, ಅಲ್ಲಿ ಖಂಡಿತವಾಗಿಯೂ ತೊಂದರೆಗೆ ಸಿಕ್ಕಾಕೊಳ್ತೀರಾ. ಸ್ವಲ್ಪ ಮಾಡಬೇಕು ಅಂತಂದರೆ ಪುನಃ ವಿಚಾರವನ್ನು ಮಾಡಿಕೊಳ್ಳಿ. ಅದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿಕೊಂಡಿದ್ದಾದರೆ ನೀವು ಬಹಳ ತೊಂದರೆಯಿಂದ ಸಿಕ್ಕಿಬೀಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನೋಡಿ, ಯಾಕೆ ಅಂತಂದರೆ
ಒಂದು ಲಗ್ನ ಸ್ಥಾನದಲ್ಲಿ ಕುಳಿತುಕೊಂಡಿರುವಂತಹ ರಾಹು ಮತ್ತು ಶನಿ ಒಂದು ಮಾನಸಿಕ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾರೆ, ತಪ್ಪು ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸಪ್ತಮದ ಮೇಲೆ ದೃಷ್ಟಿ, ಸಪ್ತಮದಲ್ಲಿ ಕೇತು, ಕುಟುಂಬ ವಾತಾವರಣ, ದಂಪತಿಗಳ ಮಧ್ಯೆ ಇರುವಂಥ ಅನ್ಯೋನ್ಯ ಭಾವನೆಯನ್ನು ಕೆಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದ ಅಶಾಂತಿ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲವನ್ನು ನಾವು ಮುಂಚಿತವಾಗಿ ತಿಳಿದುಕೊಂಡು ಆ ವಿಷಯ ಜಾಸ್ತಿ ಆಗದಂತೆ ನೋಡಿಕೊಂಡಿದ್ದಾದರೆ ಖಂಡಿತವಾಗಿಯೂ ಯಾವ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಸೊ ಈ ಒಂದು ಮಾಸದಲ್ಲಿ ಶನಿ ಬಹಳ ಮುಂದಿನ 2.5 ವರ್ಷಗಳವರೆಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ನಾವು ಶನಿಗೆ ನಮ್ರವಾಗಿ ಇರತಕ್ಕದ್ದು. ಶನಿಗೆ ನಮ್ರವಾಗಿದ್ದರೆ ಶನಿಯ ಒಂದು ಯೋಗಗಳೇನಿರುತ್ತೋ ಆ ಯೋಗಗಳನ್ನು ಖಂಡಿತವಾಗಿಯೂ 7.5 ಕೂಡ ಶನಿ ಕೊಡ್ತಾನೆ. ಹಾಗಾಗಿ ಶನಿಯ ಒಂದು ಪರಿಹಾರಗಳನ್ನು ಯಾವಾಗಲೂ ಮಾಡ್ತಾ ಬನ್ನಿ. ಈ ಒಂದು ಮಾಸದಲ್ಲಿ ಕುಜನ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ. ಪಂಚಮದಲ್ಲಿ ನೀಚನಾದಂತಹ ಕುಜನಿದ್ದಾನೆ. ಮತ್ತು ರಾಹು ಪರಿಹಾರವನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಸಂಬಂಧಪಟ್ಟ ದಾನಾದಿಗಳನ್ನು ಮಾಡಿಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.